ಆ ಮನುಷ್ಯ ಬಾಯ ಬಿಡ್ತಾ ಇಲ್ಲ ರೀ. ಅವನ ತಲೆ ಸರಿಯಾಗಿದೆ ಇಲ್ವೋ? ಹಾಗೇನಿಲ್ಲ ಸರ್, ಅವನ ತಲೆ ಸರಿ ಇದೆ, ಅವ್ನು ಚೆನ್ನಾಗೇ ಇದ್ದಾನೆ. ಹಾಗಿದ್ರೆ ನೀವೇ ಮಾತಾಡ್ಸಿ ನೋಡಿ, ಆಗ್ಲೇನಾದರೂ ಮಾತಾಡ್ತಾನೆ ಏನೋ. ನಿಮ್ಮ ಹೆಸರೇನಂದ್ರಿ? ಸತೀಶ್ ಅಂತ. ಸರಿ ನಡ್ರಿ. ಬೇಗ ಮಾತಾಡಿ ಮುಗಿಸಿ, ಸಾಹೇಬರು ಬರೋದು ಹೊತ್ತಿಗೆ. ಶೈಲೇಶ್, ನಾನು ಬಂದಿದ್ದೀನೋ? ಸತೀಶ್, ಮಾತಾಡೋ. ಶೈಲೇಶ್, ನಾವೆಲ್ಲ ನಿನ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋಗೋದಕ್ಕೆ ಏರ್ಪಾಟ್ ಮಾಡ್ತಾ ಇದ್ದೀವೋ? ಶೈಲೇಶ್, ಇಷ್ಟೊಂದು ಬೇಜಾರು ಮಾಡ್ಕೊಂಬಿಡುವೋ? ಮನಸ್ಸು ಕೆಡಿಸ್ಕೊಬೇಡುವೋ? ಶೈಲೇಶ್, ಮಾತಾಡೋ ಪ್ಲೀಸ್. ಯಾವ ಸೌಭಾಗ್ಯಕ್ಕೆ ಮಾತಾಡಬೇಕು? ಶೈಲೇಶ್, ಅಷ್ಟೊಂದು ಮನಸ್ಸು ಬೇಜಾರು ಮಾಡ್ಕೊಂಬಿಡ್ವೋ? ನಾವೆಲ್ಲ ಇದ್ದೀವೋ, ಒಟ್ಟಿಗೆ ಹೋರಾಡೋಣ. ಏನು ಮಾಡಿದ್ರೆ ತಾನೇ ಏನು? ಅವಳೇನಾದರೂ ಮತ್ತೆ ಬದುಕು ಬರ್ತಾಳ? ಅವಳು ಬರ್ತಾಳೋ ಇಲ್ವೋ ಅದು ಬೇರೆ ಮಾತು. ಆದರೆ ಅವಳು ಬದುಕಿದ್ದಿದ್ರೆ ನಿನ್ನನ್ನು ಈ ರೀತಿ ನೋಡೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಅವಳು ಇಷ್ಟ ಅನಿಷ್ಟ ಕಟ್ಕೊಂಡು ಏನು ಮಾಡಬೇಕಾಗಿದೆ? ಅವಳೇ ಇಲ್ದಿದ ಮೇಲೆ ಇದೆ. ನಾವೆಲ್ಲ ಸೇರ್ಕೊಂಡೀಗ ಒಟ್ಟಾಗಿ ಕೆಲಸ ಮಾಡೋಣ. ಇಂಥ ಕೆಲಸ ಮಾಡಿದ ಪುಂಡ್ರಿಗೆ ತಕ್ಕ ಶಾಸ್ತಿ ಮಾಡಲೇಬೇಕು. ಅವರು ಶಾಸ್ತಿ ಮಾಡಿದ್ರೆಷ್ಟು ಬಿಟ್ಟರೆಷ್ಟು, ಅದರಿಂದ ಯಾವ ಪರಿಣಾಮನೂ ಆಗಲ್ಲ. ಇಲ್ಲ ಶೈಲೇಶ್, ಆಗುತ್ತೆ, ಖಂಡಿತ ಆಗುತ್ತೆ. ಅಳಬೇಡ ಶೈಲೇಶ್. ನಾವೆಲ್ಲ ಇದ್ದೀವಿ, ನಿನ್ನ ಬಿಡಿಸ್ಕೊಂಡು ಹೋಗ್ತೀವೋ? ನಮಗೆ ಸಹಾಯ ಮಾಡೋದಕ್ಕೆ ಬೇಕಾದವ್ರಿಗೆ ಹೇಳಿದ್ದೀನೋ? ನೀನು ಮಾತ್ರ ಅವ್ರ ಜೊತೆ ಸರಿಯಾಗಿತ್ತು ಕೋಪರೇಟ್ ಮಾಡಬೇಕು. ಇಲ್ಲದೇ ಇದ್ರೆ ಬಿಡಿಸೋದು ಕಷ್ಟ ಆಗುತ್ತೆ.